ಆ್ಯಕ್ಚುಲಿ ಫೆಬ್ರವರಿ 28ನೇ ತಾರೀಕು ಏನು ದಾಳಿ ಮಾಡಿದ್ರಲ್ಲ, ಫಸ್ಟ್ ಅಟ್ಯಾಕು, ಆ ದಾಳಿಯ ಸಂದರ್ಭದಲ್ಲಿ ಅಯಾತುಲ್ಲಾ ಖಮೇನಿಯ ಹೆಂಡತಿ, ಮಗಳು, ಅಳಿಯ, ಮುಜ್ತಬಾ ಖಮೇನಿ ಹೆಂಡತಿ, ಇವರ ಮಕ್ಕಳು ಎಲ್ಲರೂ ಸತ್ತು ಹೋದರು. ಮುಜ್ತಬಾ ಖಮೇನಿ ಅದೇ ಪ್ರಿಮೈಸಸ್ಸಲ್ಲಿದ್ದದ್ದು, ಬಟ್ ಬಿಲ್ಡಿಂಗ್ ಬೇರೆ. ಆ ದಾಳಿಯಲ್ಲಿ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ತಗತ್ತಿದ್ದಾರೆ ಅಂತ, ಕೋಮಾದಲ್ಲಿದ್ದಾರೆ ಅಂತ ಸುದ್ದಿ. ಅದರ ಅರ್ಥ ತಾನು ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದದ್ದು ಕೂಡ ಗೊತ್ತಿಲ್ಲ. ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಕೋಮಾದಲ್ಲಿರುವಾಗ? ಅದಕ್ಕೆ IRGC ಅವರು ಸ್ಟೇಟ್ಮೆಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರಂತೆ. ಇದರ ಮಧ್ಯದಲ್ಲಿ ಟರ್ಕಿಯಲ್ಲಿ ಇಸ್ರೇಲ್ ಎಂಬಸಿ ಮೇಲೆ ಗುಂಡಿನ ದಾಳಿಯಾಗಿದೆ. ಟರ್ಕಿಯಲ್ಲಿ ಜನ ಇಲ್ಲ ಅಲ್ಲಿ ಅಷ್ಟೇ. ಇಸ್ರೇಲು ತನ್ನ ಎಂಬಸಿ ಖಾಲಿ ಮಾಡಿಬಿಟ್ಟಿದೆ, ಇಸ್ತಾನ್ಬುಲ್ನಲ್ಲಿರುವ ಎಂಬಸಿಯನ್ನು. ಮೊನ್ನೆ ನಾನು ಈಗ ಒಂದು ವಾರದ ಹಿಂದೆ ಕಾನ್ಸ್ಟಂಟಿನೋಪಲ್ನ ಪತನದ ಬಗ್ಗೆ ಮಾತಾಡಿದ್ದೆ. ಭಾರತಕ್ಕೊಂದು ಸಮುದ್ರ ಮಾರ್ಗ ಕಂಡುಹಿಡಿಯುವ ಅನಿವಾರ್ಯತೆ ಯುರೋಪಿಯನ್ನರಿಗೆ ಯಾಕೆ ಬಂತು ಅಂತ. ಕಾನ್ಸ್ಟಂಟಿನೋಪಲ್ನ ಪತನ ಅದಾದ ಮೇಲೆ 1869ರಲ್ಲಿ ಸೂಯೆಜ್ ಕಾಲುವೆ ನಿರ್ಮಾಣ. ಭಾರತಕ್ಕೆ ಬರುವುದಕ್ಕೆ ಸಮುದ್ರ ಮಾರ್ಗ ಶಾರ್ಟ್ಕಟ್ ಕಂಡುಹಿಡಿದ್ರು, ಒಂದು ಶಾರ್ಟ್ಕಟ್ ನಿರ್ಮಾಣ ಆಯಿತು ಅಂತ. ಅದಾದಮೇಲೆ ಬಹಳ ಜನ ಕೇಳಿದ್ರು ನಮಗೆ, ಕಾನ್ಸ್ಟಂಟಿನೋಪಲ್ ಈಗ ಎಲ್ಲಿದೆ ಅದು ಅಂತ. ಇದೇ ಇಸ್ತಾನ್ಬುಲ್ಗೆ ಅವಾಗ ಕಾನ್ಸ್ಟಂಟಿನೋಪಲ್ ಅಂತಿದ್ರು. ಇಸ್ತಾನ್ಬುಲ್ ಇಲ್ಲಿರುವ ಇಸ್ರೇಲ್ ದೂತಾವಾಸ ಎಂಬಸಿ ಮೇಲೆ ಗುಂಡಿನ ದಾಳಿಯಾಗಿದೆ. 3 ಜನ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಒಬ್ಬ ದಾಳಿಕೋರನನ್ನು ಪೊಲೀಸರು ಹೊಡೆದು ಹಾಕಿದ್ದಾರೆ. ಟರ್ಕಿ ಪೊಲೀಸರಿಬ್ಬರಿಗೆ ಗಾಯ ಆಗಿದೆ. ಅಲ್ಲಿ ಯಾರೂ ಸ್ಟಾಫೇ ಇಲ್ಲ, ಇಸ್ರೇಲ್ ಸ್ಟಾಫ್ ಇಲ್ಲ. 2023 ಅಕ್ಟೋಬರ್ 7 ಇಸ್ರೇಲ್ ಮೇಲೆ ಭೀಕರ ಭಯೋತ್ಪಾದಕ ದಾಳಿ ಆಯಿತು. ಹಮಾಸ್ನ ಭಯೋತ್ಪಾದಕರ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಟರ್ಕಿ ಹಮಾಸ್ನ ಭಯೋತ್ಪಾದಕರನ್ನು ಬೆಂಬಲಿಸಿತು. ಅದಾದ ಮೇಲೆ ಇಸ್ರೇಲ್ ತನ್ನ ಎಂಬಸಿಯನ್ನು ಖಾಲಿ ಮಾಡಿ ಅಲ್ಲಿನ ಜನರನ್ನೆಲ್ಲ ಕರೆಸ್ಕೊಂಡ್ಬಿಟ್ಟಿದೆ. ಖಾಲಿ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಆಗಿದೆ ಇವತ್ತು.